ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 11mm ನೀಡಲ್ನ ತೊಗೊಂಡು ಒಂದು ಹೊಸ ರೀತಿಯ ಕ್ರೋಶೆಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ರಿಂಗ್ ಬೀಡ್ಸ್ನ ಬಳಸ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, 6 ದಾರದಲ್ಲಿ ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ. ಆನಂತರ ನಾನು ಬೀಡ್ಸ್ಗೆ ನಾರ್ಮಲ್ಲಾಗಿ ಲಾಕ್ನ ಮಾಡ್ಕೊತಿದ್ದೀನಿ. 6 ದಾರದಿಂದ ಒಂದು 2 ಟೈಮ್ಸ್ ಲಾಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ನೋಡಿ, ಲಾಕ್ ಮಾಡಿದ್ಮೇಲೆ ಎಷ್ಟೋ ಥ್ರೆಡ್ಸ್ ಇದೆಯಲ್ವ, ಅದನ್ನು ಹಿಂಬದಿಯಲ್ಲಿ ಒತ್ತಿಟ್ಕೊಳ್ಳಿ. ಈ ರೀತಿ ಒತ್ತಿಟ್ಕೊಂಡು ಫ್ರಂಟಿಂದ ನೋಡಿ ನೀಡಲ್ನ ಮೂಲಕ ಒಂದು ಲಾಕನ್ನು ಮಾಡ್ಕೊಳ್ಳಿ. ಆನಂತರ ಇನ್ನೊಂದು 2 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಒಂದು 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಫಸ್ಟ್ 2 ದಾರನ ಒನ್ ಮಾಡಿ, ಆಮೇಲೆ ಮತ್ತೆ 2 ದಾರನ ಒನ್ ಮಾಡಿದ್ರೆ ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಬ್ರೈಡಲ್ ಸ್ಯಾರಿಗೆ ಹಾಕುವಂಥದ್ದು. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಈ ರೀತಿ ನಾನೀಗ ಡಬಲ್ ಕ್ರೋಶ ಹಾಕೋಂಥ ರಿಂಗನ್ನು ಫುಲ್ ಮಾಡ್ತಾ ಬರ್ತೀನಿ. ಒಂದು 4 to 5 ಟೈಮ್ಸ್ ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಈ ಹಿಂಬದಿಯಲ್ಲಿ ಲಾಕ್ ಮಾಡಿದಾಗ ಎಷ್ಟೋ ಥ್ರೆಡ್ಸ್ ಇತ್ತಲ್ವ, ಅದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ತುಂಬ ಲಾಂಗ್ ಇರೋ ಅವಶ್ಯಕತೆ ಇಲ್ಲ. ಆನಂತರ ಮತ್ತೆ ರಿಂಗ್ ಬೀಡ್ಸ್ ಮೂಲಕ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಇಷ್ಟೇ ಇರೋದು ಡಿಸೈನು. ಫಸ್ಟ್ ಸ್ಟೆಪ್ನಲ್ಲಿ ನಾವು ಈ ರೀತಿ ಡಬಲ್ ಕ್ರೋಶ ಹಾಕೋದು ಕಲ್ತ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ರಿಂಗ್ ಬೀಡ್ಸ್ನ ಕವರ್ ಮಾಡ್ಕೊಬೋದು. ಫುಲ್ ಕವರ್ ಆದಮೇಲೆ ನೋಡಿ, ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ ಡಬಲ್ ಕ್ರೋಶನ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಲಾಕನ್ನು ಮಾಡ್ಕೊಳ್ಳಿ. ಆನಂತರ ಒಂದು 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ ಆದಮೇಲೆ ಒಂದು 2 ಇಂಚಷ್ಟು ಥ್ರೆಡ್ನ ಲಾಂಗಲ್ಲಿ ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ ಮಧ್ಯಭಾಗದಲ್ಲಿ. ಆವಾಗ ನಿಮಗೆ ಹಾಕಿರೋಂತಹ ಕ್ರೋಶೆಟ್ ಇದನ್ನು ಸೆಕ್ಯೂರ್ ಆಗುತ್ತೆ. ಇದಿಷ್ಟು ಆದಮೇಲೆ ನಾನು ಇದಕ್ಕೆ ಇನ್ನೊಂದು ಕಲರ್ ಥ್ರೆಡ್ನ, 6 ದಾರದ ಥ್ರೆಡ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಈ ರೀತಿ ಬ್ಲೂ ಕಲರ್ ಒಂದು ಥ್ರೆಡ್ ತೊಗೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ರೆ ದಾರ ಬಿಚ್ಚೋಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಇಷ್ಟು ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಆನಂತರ ಎಷ್ಟೋ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಅವಶ್ಯಕತೆ ಇಲ್ಲ ಅಷ್ಟು ಲಾಂಗ್ ಇರೋದು, ಒಟ್ಟು ಗಂಟು ಹಾಕಬೇಕಾದಾಗ ಅನುಕೂಲ ಆಗಲಿ ಅಂತ ನಾನು ಆ ರೀತಿ ಮಾಡಿದ್ದೀನಿ ಅಷ್ಟೇ. ಆನಂತರ ಇದರ ಮುಂದಿನ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ನೀಡಲ್ ಸಹಾಯದಿಂದ. ನೋಡಿ, ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಲಾಕ್ ಮಾಡಿರ್ತೀವಲ್ಲ, ಆ ಪಾಯಿಂಟಲ್ಲಿ ಬಂದು ಒಂದು ನೀಡಲಿನ ಮೂಲಕ ಒಂದು ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬೀಡ್ಸು 3mm ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲಿ ಬಂದುಬಿಟ್ಟು ರಿಂಗ್ ಬೀಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. ಈ ರೀತಿ ಕಂಪ್ಲೀಟ್ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಬೀಡ್ಸ್ ಹಿಂಭಾಗದಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ನಲ್ಲಿ ಬಂದುಬಿಟ್ಟು ಒಂದು ಲಾಕನ್ನು ಮಾಡಿಕೊಂಡು ಈ ರೀತಿ ಪಿಕ್ಕೋಡೋದನ್ನು ಮಾಡ್ಕೊಬೇಕು. ಆನಂತರ ಮತ್ತೊಂದು 3mm ಬೀಡ್ಸ್ ತೊಗೊಂಡು ಸೂಜಿ ಮೇಲೆ ದಾರ ತೊಗೊಂಡು, ಆನಂತರ ನೆಕ್ಸ್ಟ್ ಚೈನ್ ಗ್ಯಾಪ್ ಬರುತ್ತಲ್ವ, ಆ ಗ್ಯಾಪ್ನಲ್ಲಿ ಬರೋ ಹಾಗೆ ನೋಡಿಕೊಂಡು ಒಂದು ಬೀಡ್ಸ್ ಮೂಲಕ ಥ್ರೆಡ್ನ ಮೇಲೆ ತೊಗೊಂಡು ನಂತರ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು. ಬೀಡ್ಸ್ ಹಿಂಭಾಗದಲ್ಲಿ ಬಂದಿರೋಂತಹ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಬಂದುಬಿಟ್ಟು ಲಾಕ್ನ ಮಾಡ್ಕೊಬೇಕು. ಈ ಪೂರ್ತಿ ಡಿಸೈನ್ ಕೂಡ ಇದೇ ರೀತಿ ನೀವು ಕಂಪ್ಲೀಟ್ ಮಾಡ್ತಾ ಹೋಗಿ. ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಆಗೋ ತನಕ, ಅಂದರೆ ಈ ರಿಂಗ್ ಬೀಡ್ಸ್ ಇದೆಯಲ್ಲ ಅದು ಅರ್ಧ ಭಾಗ ಕಂಪ್ಲೀಟ್ ಆಗೋ ತನಕ ಇದೇ ರೀತಿಯೇ ಒಂದೇ ಮಾಡ್ಕೊತಾ ಹೋಗೋದು.
3 ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಇದಕ್ಕಿಂತ ದೊಡ್ಡ ಸೈಜ್ ಅವಶ್ಯಕತೆ ಇಲ್ಲ. ಈ ಚಿಕ್ಕ ಚಿಕ್ಕ ಬೀಡ್ಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಇದನ್ನು ಕ್ಲೀನಾಗಿ ಬರುತ್ತೆ. ಇದನ್ನು ಯೂಸ್ ಮಾಡಿ ಇದೇ ರೀತಿ ನಾನು ಒಂದು ಅರ್ಧ ಭಾಗ ಆಗೋ ತನಕ ಕಂಪ್ಲೀಟ್ ಮಾಡ್ಕೊತೀನಿ. ಹೀಗೆ ಕಂಪ್ಲೀಟ್ ಆದಮೇಲೆ ನೋಡಿ, ಹೀಗೆ ಕೊನೆಯಲ್ಲೂ ಕೂಡ ಅಷ್ಟೇ ನಾವು ಒಂದು 3 ಚೈನ ಹಾಕ್ಕೊಬೇಕು. 3 ಚೈನ ಹಾಕಿ ಪಿಕೋನ ಕ್ರಿಯೇಟ್ ಮಾಡಿ ಎಂಡಿಂಗ್ ಮಾಡಬೇಕಾಗುತ್ತೆ. ಆವಾಗಲೇ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಡಬಲ್ ಕ್ರೋಶೆ ಹಾಕಿ ಬಿಡಬೇಡಿ. ಲಾಸ್ಟಲ್ಲೂ ಕೂಡ ಇದೇ ರೀತಿ ಡಿಸೈನ್ ಮಾಡಿ ನಂತರ 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಮುಂಚೆ ನಾವು ಥ್ರೆಡ್ಸ್ನ ಲಾಕ್ ಮಾಡ್ಕೊಂಡಾಗ ಗ್ಯಾಪ್ನಲ್ಲಿ ಎಷ್ಟು ಥ್ರೆಡ್ಸ್ ಇದೆಯೋ ಅವೆಲ್ಲದಕ್ಕೂ ಸೇರಿ ನಾವು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಹಿಂಬದಿಯಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ಸೈಡಲ್ಲೂ ಕೂಡ ಅಷ್ಟೇ ಥ್ರೆಡ್ನ ಜಾಯಿಂಟ್ ಮಾಡಿದ್ವಲ್ಲ, 2 ಥ್ರೆಡ್ಸ್ನ ಮರ್ಜ್ ಮಾಡೋದಕ್ಕೆ ಆವಾಗ ಬಂದಿರೋ ಥ್ರೆಡ್ಸು, ಅದು ಕೂಡ ನಾವು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಆವಾಗ ಈ ರೀತಿ ಡಿಸೈನ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಆದಮೇಲೆ ನಾನು ಇದನ್ನು ಸೀರೆಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಫಸ್ಟು ಲೈನ್ ಇದೆಯಲ್ಲ ಅದಕ್ಕೆ ಹಾಕ್ಕೊಬೇಕು, ಈ ರೀತಿ ರಿಂಗ್ ಶೇಪ್ನಲ್ಲಿ. ಆನಂತರ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಮಾಡಿ ಒಂದು ಸ್ವಲ್ಪ ತನಕ ಒಣಗಕ್ಕೆ ಬಿಡಬೇಕು. ಫ್ಯಾಬ್ರಿಕ್ ಗ್ಲೂ ಹಾಕಿರ್ತೀವಲ್ಲ ಅದಕ್ಕೆ. ನೋಡಿ, ಈಗ ಒಣಗಿದೆ. ಇಷ್ಟಾದ್ಮೇಲೆ ಹೀಗೆ ಬಿಡೋದು ಬೇಡ, ನಾವು ಥ್ರೆಡ್ನಲ್ಲಿ ಒಂದ್ಸರಿ ಲಾಕ್ ಮಾಡ್ಕೊಂಬಿಡೋಣ, ಅಂದರೆ ಬಿಚ್ಚಿ ಹೋಗಬಾರ್ದು ಅಂತೇಳಿ ಸೆಕ್ಯೂರ್ ಆಗಿರೋದಕ್ಕೆ. ಇದಕ್ಕೆ ನಾನು 2 ನಾರ್ಮಲ್ ನೀಡಲ್ನ ತೊಗೊಂಡು ಲಾಕ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಸಿಂಪಲ್ ಆಗಿದೆ ಡಿಸೈನು. ನೋಡಿ, ಈ ರೀತಿ ಲಾಕ್ ಮಾಡ್ಕೊತ ಹೋಗಿ. ನೋಡಿ, ಈ ರೀತಿ ನೀವು ಲಾಕ್ ಮಾಡೋದ್ರಿಂದ ಗಮ್ ಸ್ವಲ್ಪ ಬಿಚ್ಚಿ ಹೋದರೂ ಕೂಡ ಈ ರೀತಿ ಲಾಕ್ ಆದರೆ ತುಂಬ ಗಟ್ಟಿಯಾಗಿ ಸೆಕ್ಯೂರ್ ಆಗಿರುತ್ತೆ ಅಂಥೇಳಿ ಈ ರೀತಿ ಫುಲ್ಲು ರಿಂಗ್ ಮೇಲ್ಭಾಗದಲ್ಲಿ ಕವರ್ ಆಗೋ ರೀತಿ ನೀವು ನೀಡಲ್ ಮೂಲಕ ಅಟ್ಯಾಚ್ ಮಾಡ್ಕೊತ ಹೋಗಿ. ಸೇಮ್ ಮ್ಯಾಚಿಂಗ್ ಕಲರ್ ಥ್ರೆಡ್ಸ್ ತೊಗೊಂಡಾಗ ಏನಾಗುತ್ತೆ, ನೀವು ಅಟ್ಯಾಚ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣೋದಿಲ್ಲ. ನೋಡಿ, ಈಗ ನಾನು ಹಾಕಿದ್ದೀನಿ, ಇಲ್ಲೂ ಕೂಡ ಥ್ರೆಡ್ಸ್ ಎದ್ದು ಕಾಣ್ತಾ ಇಲ್ಲ, ನಾನು ಲಾಕ್ ಮಾಡಿದ್ದು ಅಲ್ವಾ. ಇದಕ್ಕೆ ಸೇಮ್ ಕಲರ್ನೇ ತೊಗೊಳ್ಳಿ. ಈ ರೀತಿ ಮಧ್ಯಭಾಗ ಬರೋ ತನಕ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಧ್ಯಭಾಗ ಬರಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಕೆಲವೊಂದು ಬೀಡ್ಸ್ಗಳನ್ನ ಕೂಡ ಇಲ್ಲಿ ಯೂಸ್ ಮಾಡಿದ್ದೀನಿ. ನಾನೊಂದು ರೀತಿ ಕ್ಯಾಪ್ಸ್ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರ್ ಕ್ಯಾಪ್ ತೊಗೊಂಡಿದ್ದೀನಿ. ಇದಕ್ಕೆ ಅದನ್ನು ನೀಡಲ್ ಮೂಲಕ ಹಾಕೊಂಡ್ಬಿಡೋಣ. ನೋಡಿ, ಈ ರೀತಿ ಒಂದು ಕ್ಯಾಪ್ ಹಾಕ್ಕೊತೀನಿ. ಆನಂತರ ಒಂದು ಪರ್ಲ್ ಬೀಡ್ಸ್ ಬರುತ್ತೆ, ಈ ರೀತಿ ಡಿಸೈನ್ ಇರೋ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಬೇರೆ ಕಲರ್ಸ್ಗಳನ್ನೂ ಸ್ಯಾರಿಗೆ ಮ್ಯಾಚ್ ಆಗೋಂಗೆ ತೊಗೊಬೋದು. ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ, ಆಲ್ ಆಫ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂಥೇಳಿ. ಆನಂತರ ಒಂದು 3 ಬೀಡ್ಸ್ನ ಹಾಕಿ, ಆನಂತರ ನೋಡಿ 3 ಬೀಡ್ಸ್ನ ಬಿಟ್ಟು ವೈಟ್ ಬೀಡ್ಸ್ ಇದೆ ಅಲ್ವಾ, ಅದರ ಮೂಲಕ ಕ್ಯಾಪ್ನ ದಾಟಿಸಿ ನಂತರ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಟೈಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆನಂತರ ಕ್ರೋಶೆ ಡಿಸೈನ್ಗೆ ಟೈಟಾಗಿ ಇದನ್ನು ಲಾಕ್ ಮಾಡ್ಕೊಬೇಕಾಗತ್ತೆ ನೀವು. ನೋಡಿ, ಈ ರೀತಿ ಅಟ್ಯಾಚ್ ಆಗಿದೆ ಅದು. ಬ್ಯಾಕ್ ಸೈಡಿಂದ ಕೂಡ ಒಂದು ಲಾಕ್ನ ಟೈಟಾಗಿ ಹಾಕ್ಕೊಂಡ್ಬಿಡೋಣ. ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾನು ನೋಡಿ ಅದರ ಪಕ್ಕದಲ್ಲಿ ಮಧ್ಯಭಾಗ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಫಿನಿಶಿಂಗು ನೀಟಾಗಿ ಕ್ಲಿಯರಾಗಿ ಆಗುತ್ತೆ. ನೋಡಿ, ಈ ರೀತಿ ಒಂದು ಬೀಡ್ಸು. ನೀವು ಬೇರೆ ಡಿಸೈನ್ ಬೀಡ್ಸ್ನ ತೊಗೋಬೋದು, ಬಟ್ ಆ ಕವರ್ ಆಗಬೇಕು, ಅದಷ್ಟು ಗ್ಯಾಪ್ ಇದೆಯಲ್ಲ ಅದಷ್ಟು ಕವರ್ ಆಗೋ ಹಾಗೆ ಒಂದು ಬೀಡ್ಸ್ನ ಯೂಸ್ ಮಾಡಿ. ನಂತರ ಟರ್ನ್ ಮಾಡಿಕೊಂಡು ಹಿಂಬದಿಯಲ್ಲಿದ್ದನ್ನ ಲಾಕ್ ಮಾಡ್ಕೊಳ್ಬೇಕು. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.